ನಾರಾಯಣ ಹಾಕು. ಈ ಲೋಕದಲ್ಲೇ ಕಾಸ್ಟ್ಲಿಯಾಗಿ ನೀರು ಮಾರೋ ವ್ಯಕ್ತಿ ನೀನೊಬ್ಬನೇನೆ. ಆದರೆ ಭಗವಂತನ ಪುಣ್ಯದಲ್ಲಿ ವೈಟ್ ಕಲರ್ ಲಿಕ್ವಿಡ್ ಆಗ್ತಾ ಇದೆಯಲ್ಲ, ಅದುವರೆಗೂ ತುಂಬ ಸಂತೋಷ. ಹೌದು, ನೀನು ಹಾಲ್ ಮಾರೋನಾ ಇಲ್ಲಾಂದರೆ ಮೆಟ್ರೋ ವಾಟರ್ ಸಪ್ಲೈ ಮಾಡೋನಾ? ಮಾ, ಈ ಊರಲ್ಲೇ ಬೆಸ್ಟ್ ಕ್ವಾಲಿಟಿ ಹಾಲು ನಾನೇ ಹಾಕೋದಮ್ಮ. ಅಂಬರೀಶ್ ಸರ್ ಮನೆಗೆ 30 ವರ್ಷದಿಂದ ಹಾಲು ನಾನೇ ಹಾಕ್ತಿದ್ದೀನಿ. ಇದುವರೆಗೂ ಒಂಚೂರು ಕಂಪ್ಲೇಂಟೇ ಬಂದಿಲ್ಲ. ಯಾರು? ಅಂಬರೀಶ್ ಅವರು ನಿನ್ನ ಬಂದೇನೋ ಹಾಲು ಮಾರೋನು ಅಂತ ಹಾಡಿದ್ರು ಅಂತ ಕೂಡ ನಿನ್ನೆ ಹೇಳ್ತೀಯ. ಅವರು ಬಾಗ್ಲತ್ರ ಬಂದು ನಿಂತು ನಿನ್ನ ಹಾಳನ್ನು ಹೊಗಳೋದು, ದೇವ್ರೇ ನಂಬಕ್ಕಾಗ್ತಾ ಇಲ್ಲಪ್ಪ. ಅಮ್ಮ, ಅವ್ರನ್ ಬಿಡಿ. ನಿಮ್ಮ ಮೊಮ್ಮಗಳನ್ನ ತಿಂಡಿ ತಿನ್ನಕ್ ಹೇಳಿ, ಇಲ್ಲಾಂದ್ರೆ ಇವತ್ತೂ ಹಾಗೆ ಹೋಗ್ಬಿಡ್ತಾಳೆ. ಬಂದೆ ಕೃಷ್ಣಮ್ಮ, ಆ ಫೋನಲ್ಲಿ ಇಟ್ಟು ಊಟ ಮಾಡಕ್ ಬರ್ತೀಯಾ? ಫಿಸಿಕ್ಸ್ ಪ್ರಾಬ್ಲಮ್ ಡಿಸ್ಕಸ್ ಮಾಡ್ತಿದ್ದೀನಿ. ಫ್ಲೋ ಆಫ್ ಥಾಟ್ ಅಲ್ಲಿ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್. ಆ ಎರಡು ಪಾರ್ಟಿಕಲ್ಸ್ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಇನ್ ದ ಪಾರ್ಟಿಕಲ್ ಕೊಲಿಷನ್ ಸ್ಟ್ರೆಸ್ ಇವಳಿಗೆ ಹಾಲಿಡೇ ಮೆಕ್ಯಾನಿಕ್ಸ್ ಚಾಪ್ಟರ್ ಅಲ್ಲಿ ಬರೋ ಸ್ಯಾಂಪಲ್ ಕ್ವೆಶ್ಚನ್ ತರ ಆಗ್ಬಿಡುತ್ತೆ. ಚಾಪ್ಟರ್ 5 ಎಕ್ಸಾಮ್ ಪಾರ್ಟಿಕಲ್ಸ್. ಸಾರಿ ಮಾ, ನನಗೆ ತುಂಬಾ ಲೇಟ್ ಆಯ್ತು. ನಾನು ಆಫೀಸ್ಗೆ ಹೋಗಿ ಕಾಲ್ ಮಾಡ್ತೀನಿ. ಏನು ಕೃಷ್ಣ, ಪ್ಲೀಸ್ ಈಟ್ ಯೋರ್ ಬ್ರೇಕ್ಫಾಸ್ಟ್ ಬಿಫೋರ್ ಯು ಗೋ. ಓಕೆ ಮಾ. ಅಮ್ಮ, ಮೆಡಿಸಿನ್ ಟೇಬಲ್ ಮೇಲೆ ಇಟ್ಟಿದ್ದೀನಿ. ನಿಮ್ ಊಟ ಆದ್ಮೇಲೆ ಅದನ್ನ ತಕೊಳ್ಳೋದನ್ನ ಮರಿಬೇಡಿ. ಬಾಯ್ ಮಾ. ಬಾಯ್ ಕಿಚ್ಚು. ಕವಿತಮ್ಮ, ಎಲೆಕ್ಟ್ರಿಷಿಯನ್ಗೆ ಸರಿ ಮಾ, ಮಾಡ್ತೀನಿ. ಲಿಫ್ಟ್ ಔಟ್ ಆಫ್ ಆರ್ಡರ್. ಈ ಮ್ಯಾನೇಜ್ಮೆಂಟ್ ಕಮಿಟಿಯವ್ರಿಗೆ ಅದನ್ನ ರಿಪೇರಿ ಮಾಡ್ಸೋದು ಏನಾಗಿದೆಯೋ, ಇದೊಂದು ದೊಡ್ಡ ಮಾಯ ಆಗ್ಬಿಟ್ಟಿದೆ. ನಾನು ಬೇಕಾದರೆ ಹೆಲ್ಪು ಬ್ಯಾಗು. ಲಕ್ಷಾಂತರ ಜನರು, ಲಕ್ಷಾಂತರ ಕನಸು. ಈ ನಗರದಲ್ಲಿ ಬದುಕುವ ಲಕ್ಷಾಂತರ ಜನಗಳ ಮಧ್ಯೆ ನಾನು ಒಬ್ಳು. ನನ್ನ ಜೀವನದಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಏನೂ ಇಲ್ಲ. ಎಲ್ಲರ ಥರ ವಾರ ಪೂರ್ತಿ ಕೆಲಸ ಮಾಡ್ತೀನಿ. ನನ್ನ ಚಿಕ್ಕ ಕುಟುಂಬನ ನೋಡ್ಕೊತೀನಿ. ನನ್ನ ಯೋಚನೆ ಎಲ್ಲ ತಿಂಗಳ ಬಡ್ಜೆಟ್ ಒಳಗೆ ಓಡಿಸೋದು. ಮೆಡಿಕಲ್ ಇನ್ಶೂರೆನ್ಸ್, ನನ್ನ ಮಗಳ ಫ್ಯೂಚರ್, ಆಮೇಲೆ ನನ್ನ ಅತ್ತೆಯ ಆರೋಗ್ಯ. ನನ್ನ ಡೇ ಟು ಡೇ ಲೈಫಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ವೆಯ್ಟ್, ಕನಸಂತ ಹೇಳಿದ್ನಾ? ಹೌದು, ನನಗೂ ಒಂದು ಕನಸಿದೆ. ಆ್ಯಕ್ಚುಲಿ ಒಂದಲ್ಲ, 3 ಕನಸು. ಸಾರಿ ಸರ್. Busy daydreaming? Miss Savitha Sastry, you are 13 minutes 22 seconds late. ಸಾರಿ ಸರ್, ಟ್ರಾಫಿಕ್. Of course. ನಾವೆಲ್ಲ ಹೆಲಿಕಾಪ್ಟರ್ಲೇ ಬರ್ತೀವಲ್ವಾ, ನಮಗೇನು ಗೊತ್ತು ಟ್ರಾಫಿಕ್ ಬಗ್ಗೆ. Look here, we have meeting in the conference room in 15 minutes. And this is one of the most important meeting in the history of our company. Be there on time. ಇವನಿಗೆ ಎಲ್ಲ ಮೀಟಿಂಗ್ನು ಮೋಸ್ಟ್ ಇಂಪಾರ್ಟೆಂಟ್ ಮೀಟಿಂಗ್ ಇನ್ ದ ಕಂಪನೀಸ್ ಹಿಸ್ಟ್ರಿನೇ. ನಾ ರಿಸೈನ್ ಮಾಡೋ ದಿನ ಜೀವನದಲ್ಲಿ ಯಾವಾಗಲೂ ಮರೆಯಲಾರ್ದ ಮೀಟಿಂಗ್ ಇದೆ ಇವನಿಗೆ.
ಹಾಯ್ ಮಾ. ಹಾಯ್. ಹಾಯ್ ಆಂಟಿ. ಹಾಯ್ ಚುಬ್ಬು. ಏನ್ ಹೋದ್ವಾರ ಕಾಣ್ಲೇ ಇಲ್ಲ, ಎಲ್ಲಿಗೋಗಿದೆ? ಎಕ್ಸ್ಟ್ರಾ ಕ್ಲಾಸ್ ಇತ್ತು ಆಂಟಿ. ಕಾಲೇಜ್ ಇಲ್ಲಮ್ಮ, ಹಿಪ್ ಡ್ಯಾನ್ಸ್ ಅದು. ಓ ದಟ್ಸ್ ನೈಸ್. ಕಾಫಿ ಕುಡಿತೀಯೇನೋ? ನೀನು ಹೋಗಿ ಬಟ್ಟೆ ಬದಲಾಯಿಸು, ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ ಎಲ್ಲರಿಗೂ. ಏ ಕ್ರಿಶ್, ನಿನ್ನ ಹತ್ರ ಒಂದು ಹೇಳ್ಬೇಕು. ಐ ವಾಂಟೆಡ್ ಟು ಟೆಲ್ ಯು ಸಮಥಿಂಗ್ ದಟ್ಸ್ ಬೀನ್ ಆನ್ ಮೈ ಮೈಂಡ್, ಬಟ್ ಅದು ಯಾವ ರೀತಿ ಹೇಳ್ಬೇಕಂತ ಗೊತ್ತಿಲ್ಲ. ಇನ್ ಕೇಸ್ ನಿನಗೆ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನನಗೊಂದು ಪ್ರಾಬ್ಲಮ್, ಹೆಲ್ಪ್ ಮಾಡ್ತೀಯಾ? ಐಲ್ ಡೂ ಎನಿಥಿಂಗ್ ಫಾರ್ ಯು, ಯು ನೋ ದಟ್ ರೈಟ್? What is the value of coefficient of static friction of an inclined plane whereas a mass of 50 kg is tending to slip downwards when the angle of inclination is made 15 degrees? ಐ ಜಸ್ಟ್ ರಿಮೆಂಬರ್ಡ್, ಅಮ್ಮ ಮಾರ್ಕೆಟ್ಗೆ ಹೋಗಕ್ಕೆ ಹೇಳಿದ್ರು, ನಾನು ಬರ್ತೀನಿ. ಏ ನಿನ್ ಕಾಫಿ. ಸುಬ್ಬು ಎಲ್ಲೇ? ಅವನು ಓದ ಅಜ್ಜಿ, ಇವಾಗ್ತ ಏನೋ ಅವನಿಗೆ ಜ್ಞಾಪಕ ಬಂತಂತೆ. ಗೊತ್ತೇ, ನಂಗೆ ಚೆನ್ನಾಗಿ ಗೊತ್ತು. ಅವ್ನು ತುಂಬ ದಿನದಿಂದ ನಿನ್ನ ಹತ್ರ ಏನೋ ಹೇಳಬೇಕು ಅಂತಿದ್ದಾನೆ. ಆದರೆ ನೀನು ಅವನ ಹತ್ರ ಪಾರ್ಟಿಕಲ್ ಕೊಲ್ಯೂಷನ್ ಬಗ್ಗೆ ಏನಾದರೂ ಕ್ವಶನ್ ಕೇಳ್ತಾ ಇರ್ತೀಯ. ಅಜ್ಜಿ, ವಾಟ್ ಕುಡ್ ಬಿ ಮೋರ್ ಇಂಪಾರ್ಟೆಂಟ್? ಬಟ್ ಬೈ ದ ವೇ, ಅದು ಪಾರ್ಟಿಕಲ್ ಕೊಲ್ಯೂಷನ್ ಅಲ್ಲ, ಇಟ್ ವಾಸ್ ಸ್ಟಾಟಿಕ್ ಫ್ರಿಕ್ಷನ್. ಏನೋ ಒಂದ್ಸಲ ನೀನು ಹೋಗಿ ನೋಡು ನೀನು ಹೇಗಿದ್ಯಾ ಅಂತ. ಸರಿಯಾಗಿ ತಲೆ ಬಾಚ್ದೆ ಗೀಚ್ದೆ ದೊಡ್ಡ ಕನ್ನಡಕ ಹಾಕ್ಕೊಂಡು ಎಲ್ಲ ಅದಕ್ಕಿಂತ ಮೇಲೆ ಮದುವೆ ಮಕ್ಕಳು ಮರಿ ಅಂತ ಲೈಫ್ ಪ್ರಾಬ್ಲಮ್ನ ನೋಡ್ದೆ ಇಲ್ಲಿ ಬರಿತಾ ಇದೆಯಲ್ವಾ, ಈ ಪ್ರಾಬ್ಲಮ್ ಒಳಗೆ ಬದುಕ್ತಾ ಇದೆಯಾ. ಸಾಕು ಅಜ್ಜಿ, ನೀವು ಮಾತಾಡ್ತಿದ್ರೆ ನಾನು ಅಜ್ಜಿ ಆಗೋವರೆಗೂ ನನ್ನ ಲೈಫ್ನ ನೀನೇ ಬರೀತೀಯ. ಈಗಲೇ ನೀನು ಅಜ್ಜಿ ಥರನೇ ಇದೆಯಾ ಕಣೆ ನೋಡೋದಕ್ಕೆ. ಹೋಗಿ ನಿನ್ನ ವಯಸ್ಸು ಹುಡುಗಿರ್ನ ಹೋಗಿ ನೋಡು. ಅದೇನದು ಟಿಂಡರ್, ಕ್ಲಬ್, ಪಬ್, ಹಾಂ ಇನ್ನೊಂದು ಡೇಟಿಂಗ್, ಅದೆಲ್ಲ ಹೋಗಿ ಸಂತೋಷವಾಗಿದ್ದಾರೆ. ಆಯ್ತು, ಇಲ್ಲಿ ಅಜ್ಜಿ ಮೊಮ್ಮಕ್ಕಳೇ ಇರಬೇಕು. ನೀನೇ ಚಿಕ್ಕ ಹುಡುಗಿ, ನಾನು ಅಜ್ಜಿ, ಸರಿನಾ? ಹಾಗೆ ಇಟ್ಕೋ. ಒಂದು ವೇಳೆ ನಾನು ಚಿಕ್ಕ ಹುಡುಗಿ ಆಗಿದ್ರೆ ಈಗಿರೋ ನಿನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ. ಅದು ಗೊತ್ತಾ ನಿನಗೆ? ಆ ಕಾಲದಲ್ಲಿ ನಾನು ಬಾಲ್ಕನಿ ಚೆಲುವೆ ಕಣೆ. ನಾನು ಬಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡೆ ಅಂತ ಇಟ್ಕೋ, ಎಷ್ಟೊಂದು ಹುಡುಗರು ಸೈಕಲಲ್ಲಿ ರೌಂಡ್ ಹೊಡಿತಾನೆ ಇರ್ತಾರೆ ಗೊತ್ತಾ. ಖಂಡಿತ ತುಂಬ ಜನ ಇರ್ಬೋದು. ಮತ್ತೇನು, ನಿಂತ್ಕೊಂಡಿದ್ದ ಅಷ್ಟು ಜನರಲ್ಲಿ ಒಬ್ಬ ಸೈಕಲ್ ಅಂಗಡಿನೇ ಹಾಕ್ಬಿಟ್ಟ. ಈಗ ಅವನು ಕಾರ್ ಏಜೆನ್ಸಿನೇ ರನ್ ಮಾಡ್ತಾ ಇದ್ದಾನಂತೆ. ಅಜ್ಜಿ, ಆ ಕಾಲದಲ್ಲಿ ನಮ್ಮ ತಂದೆ ನನಗೆ ವರ ನೋಡಲಿಕ್ಕೆ ಶುರು ಮಾಡಿದ್ರು. ಆದರೆ ನಾನು ಎಲ್ಲರನ್ನೂ ರಿಜೆಕ್ಟ್ ಮಾಡಿಬಿಟ್ಟೆ, ಇನ್ಕ್ಲೂಡಿಂಗ್ ವಿಷ್ಣುವರ್ಧನ್. ಯುನೋ? ಸರಿ, ಕಲ್ಯಾಣ್ ಕುಮಾರ್ ಅಂತ ಹೇಳಿದ್ರೆ. ಹಾಂ ಹೌದು, ಅವ್ರು ನನ್ನ ಹಿಂದಿನ ಜನ್ರೇಷನ್ ಕಣೆ. ನೀನು ನನ್ನ ಫ್ಲೋ ಆಫ್ ಥಾಟ್ಸ್ನ ಡಿಸ್ಟರ್ಬ್ ಮಾಡ್ತಾ ಇದ್ಯಾ. ಆದರೆ ವಿಷ್ಣುವರ್ಧನ್ ನನ್ನ ಹೆಣ್ಣೋಡಕ್ಕೆ ಬಂದಾಗ ಒಂದು ಹಿಂದಿ ಹಾಡು ಹಾಡಿದ್ರು ನೋಡು. अभी अभी तो आई हो, अभी अभी तो, अभी अभी तो आई हो, बहार बन के छाई हो, हवा जरा महक तो ले, नजर जरा बहक तो ले, ये शाम ढल तो ले जरा, ये शाम ढल तो ले जरा, ये दिल संभल तो ले जरा, मैं थोड़ी देर जी तो लूं, नशे की घूंट पी तो लो, नशे की घूंट पी तो लो, अभी तो कुछ कहा नहीं, अभी तो कुछ सुना नहीं.
ಅಯ್ಯಯ್ಯೋ ಅಯ್ಯಯ್ಯೋ ಇವತ್ತು ಸ್ವಿಗ್ಗಿನೇ. ಅಜ್ಜಿ, ಅಮ್ಮ ಎಷ್ಟ್ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ, ಮತ್ ಯಾಕೆ ಡ್ಯಾನ್ಸರ್ ಆಗಿಲ್ಲ? ಅವಳಿಗಿರೋ ಟ್ಯಾಲೆಂಟ್ ಬಗ್ಗೆ ಪ್ರಶ್ನೆನೇ ಇಲ್ಲ, ನೋ ಡೌಟ್ ಅಬೌಟ್ ಇಟ್. ಆದರೆ ಅವಳ ಜೀವನದಲ್ಲಿ ಏನೇನೋ ನಡೆದೋಯ್ತು. ಅವಳಿಗಿರೋ ಟ್ಯಾಲೆಂಟ್ಗೆ ಅವಳು ಯಾವ ಸ್ಟೇಜು ಹತ್ತಲೇ ಇಲ್ಲ, ಯಾವ ರಂಗಪ್ರವೇಶನೂ ಮಾಡ್ಲೂ ಇಲ್ಲ. ಆದ್ರೆ ಇವಾಗ ಆಗುತ್ತಲ್ವಾ? ಯಾವ್ದು ಆಗತ್ತೆ, ಅಮ್ಮನ್ನ ಆಗತ್ತೆ. ತಡೀತಿದೆ? ತುಂಬ ಚೆನ್ನಾಗಾಗತ್ತೆ. ಇದನ್ನೋಗಿ ಅವಳ ಹತ್ರ ಕೇಳಿ ನೋಡು. ಈ ವಯಸ್ಸಲ್ಲಿ ಯಾಕೆ ಡಾನ್ಸ್ ಆಡಬಾರ್ದು ಅಂತ ಒಂದು ದೊಡ್ಡ ಲಚ್ಚರೇ ಇರ್ತಾಳೆ. ಅವಳು ಹಾಗೆ ಮಾತಾಡೋವಾಗ ನನ್ಗೆ ಅಷ್ಟು ಉರಿಯುತ್ತೆ. ತುಂಬಾ ವಿಷಯ ಅವಳಿಗೆ ಗೊತ್ತೇ ಇಲ್ಲ, ಇನ್ನು ಮಗುವಾಗೇ ಇದ್ದಾಳೆ. ಆದ್ರೆ ನಾನು ನಿನ್ನೆ ಮಾರ್ಕೆಟ್ ಹೋದೆ ಅಲ್ವಾ, ಅಲ್ಲಿ ಎಷ್ಟು ಜನ ನನ್ನ ಸೈಟ್ ಹೊಡೆದ್ರು ಗೊತ್ತಾ? ಅದ್ರಲ್ಲೊಬ್ಬ ನನ್ನ ಹತ್ರ ಬಂದು ಅಜ್ಜಿ, ಅದ ಆಮೇಲೆ ಮಾತಾಡೋಣ. ಬಟ್ ಇಫ್ ಶಿ ಹ್ಯಾಸ್ ದಿಸ್, ಕೃಷ್ಣಮ್ಮ, ಬನ್ನಿ ಏಯ್, ಅಂಕಲ್. ಹುಷಾರು, ಬನ್ನಿ ಬನ್ನಿ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀವು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಒಂದು ಚಿಕ್ಕ ಕರೆಕ್ಷನ್. ನಿಮ್ ತಾಯಿಗೆ ಒಂದಾಸೆ ಇಲ್ಲ, 3 ಇದೆ. ವೇದವಲ್ಲಿ ಐ ವಿಲ್ ಸ್ಟೇ ಫಾರ್ ಡಿನ್ನರ್ ಹಿಯರಾ? ಖಂಡಿತ ಮೂರ ಖಂಡಿತ. ಒಂದ ಡ್ಯಾನ್ಸು, ಮಿಕ್ಕಿದ್ದು ಫಾರಿನ್ ಟ್ರಿಪ್. ನ್ಯೂಸ್ ಪೇಪರ್ ಅಲ್ಲಿ ಅವಳ ಹೆಸರು. ಕರೆಕ್ಟ್ ಆಗಿ ಹೇಳಿದ್ರಿ. ನನ್ಗಿದು ಅರ್ಥ ಆಗ್ಲಿಲ್ಲ. ಫಾರ್ ಸಮನ್ ಹ್ಯಾಸ್ ಅಕಾಂಪ್ಲಿಷ್ಡ್ ಸರ್, ವಾಟ್ ಸ್ಟಾಪ್ಸ್ ಹರ್ ಫ್ರಮ್ ಅಚೀವಿಂಗ್ ದಿಸ್? ಒಂದ್ ಹೇಳ್ತೀನಿ ಕೇಳಿಸ್ಕೋ ಕಿಚ್ಚು. ಜೀವನದಲ್ಲಿ ಅವರವರು ಕನಸುಗ ತಡೆಯೋರು ಅದೇ ಅವರೇನೆ. ಹಾಗಾದ್ರೆ ಅದನ್ನ ನಾವೇ ನಡೆಸ್ಬೇಕು. ಆಹಾಹಾ, ಅಮ್ಮ, ನಿನ್ನ ಹಾಲಿಡೇ ಬುಕ್ಕಲ್ಲಿ ಬರೋ ಪ್ರಾಬ್ಲಮ್ ಅಲ್ಲ ಇದು. ಹಾಲಿಡೇ ಅಜ್ಜಿ, ಹಾಲಿಡೇ ಇಲ್ಲ. ಹ್ಮ್. ಬಟ್ ಇಫ್ ದೇರ್ ಆರ್ ಮಲ್ಟಿಪಲ್ ವಿಲ್ಸ್, ದೇರ್ ಇಸ್ ಅ ವೇ. ಹ್ಮ್ 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 ಹ್ಮ್. ಏನು ಎಲ್ಲರೂ ಸೈಲೆಂಟ್? ನಮ್ ಸುಬ್ಬು ಹಿಪ್ ಹಾಪ್ ಡಾನ್ಸ್ ಬಗ್ಗೆ ಮಾತಾಡ್ತಾ ಇದ್ದ. ಕ್ಲಾಸಿಕಲ್ ಡಾನ್ಸ್ ಅಲ್ಲ, ಒಂದು ಡಾನ್ಸ್ ಅಂತ ಹೇಳ್ತಾ ಇದ್ದಾನೆ. ನಿಜವಾಗ್ಲಾ ಚುಬ್ಬು? ಏನೋ? ಇಟ್ಸ್ ಸೋ ಬೋರಿಂಗ್ ಆಂಟಿ, ಸೋ ರೆಪಿಟೇಟಿವ್. ಹೊಸ್ದಾಗಿ ಏನೂ ಇಲ್ಲ. ನೋ ನೋ, ದಟ್ ಇಸ್ ನಾಟ್ ರೈಟ್. ಇಟ್ ಹ್ಯಾಸ್ ಅ ಬ್ಯೂಟಿ ದಟ್ ಯು ಕೆನಾಟ್ ಇವನ್ ಇಮ್ಯಾಜಿನ್. ನೋ, ಹಾಗಂತ ನೀವೇ ಹೇಳ್ತಾ ಇದ್ದೀರಾ. ಹ್ಮ್. ಅದನ್ನ ಯಾರೂ ಕಲಿತಾನೇ ಇಲ್ಲ, ಎಕ್ಸೆಪ್ಟ್ ಫಾರ್ ಸಮ್ ಓಲ್ಡ್ ಟೈಮರ್ಸ್. ದಿಸ್ ಐ ಹ್ಯಾವ್ ಟು ಅಗ್ರಿ ಮಾ. ಮಾಡರ್ನ್ ಡ್ಯಾನ್ಸ್ ಅಲ್ಲಿ ಮಾಡಕ್ಕಾಗೋದು ಡೂಪ್ಲಿಕೇಟ್ ಅಲ್ಲಿ ಮಾಡಕ್ಕಾಗಲ್ಲ. ಕರೆಕ್ಟ್ ತಾನೆ? ರುಬ್ಬಿದ್ದೇ ರುಬ್ಕೊಂಡು, ಹೇಳಿದ್ದೇ ಹೇಳ್ಕೊಂಡು. ಅಬೋವ್ ಆಲ್, ನಮ್ ತರ ಯಂಗ್ಸ್ಟರ್ಸ್ಗೆ ಈ ಕ್ಲಾಸಿಕಲ್ ಡಾನ್ಸ್ ಎಲ್ಲ ಸೆಟ್ ಆಗಲ್ಲಮ್ಮ. ಕ್ಲಾಸಿಕಲ್ ಅಲ್ಲಿ ಡೂಪ್ಲಿಕೇಟ್ ಮಾಡಕ್ ಆಗ್ಲಾರ್ದು ಏನೂ ಇಲ್ಲ. ಇನ್ಫ್ಯಾಕ್ಟ್ ಡೂಪ್ಲಿಕೇಟ್ ಮಾಡೋದಂದ್ರೆ ಏನು? ಅದಕ್ಕೊಂದು ಹೊಸ ಅವತಾರನೇ ಕೊಡ್ಬೋದು. ಪ್ರೂವ್ ಇಟ್ ಆಂಟಿ, ಐಲ್ ಪ್ಲೇ ಹಿಪ್ ಹಾಪ್. ನಿಮ್ಮಿಂದ ಕ್ಲಾಸಿಕಲಲ್ಲಿ ಏನು ಮಾಡೋಕ್ಕಾಗತ್ತಂತ ತೋರಿಸಿ. ಯು ಡೋಂಟ್ ಹ್ಯಾವ್ ಟು ಪ್ಲೇ ಹಿಪ್ ಹಾಪ್ ಚುಬ್ಬು. ನಾನೇ ಮಾಡ್ತೀನಿ. ಅಂಡ್ ಐ ವಿಲ್ ಶೋ ಯು ಆಲ್ ಹೌ ಕ್ಲಾಸಿಕಲ್ ಕ್ಯಾನ್ ಟೇಕ್ ಓವರ್ ಇಟ್. ಎಸ್ ಅಜ್ಜಿ, Done. ಎಸ್. ಹಾ? ಹ್ಮ್.
ಅಮೇಸಿಂಗ್ ಆಂಟಿ, ದಿಸ್ ಇಸ್ ಮ್ಯಾಜಿಕ್. ಮಾ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು. ಓಕೆ, ಈಗ ವೋಟಿಂಗ್ ಟೈಮ್. ಯಾರಿಗೆಲ್ಲ ಈಗ ಕವಿತಾ ಸ್ಟೇಜ್ ಹತ್ತಬೇಕು? ಸ್ಟೇಜ್ ಹತ್ತೋದಾ? ಯಾರು ಹತ್ತುತ್ತಾ ಇದ್ದಾರೆ? ಯಾಕಮ್ಮ, ನೀನೇ? ಇಲ್ಲ ನಾ ಹತ್ಲಾ? ಯು ಓನ್ಲಿ ಮಾ. ಯು ಆಲ್ ಮ್ಯಾಡ್? ಈ ಬಿಸಿಲಲ್ಲಿ ನಿಮ್ಗೇನಾದ್ರೂ ಹುಚ್ಚಿಡ್ದಿದೆ ಅಂತ ಅನ್ಕೊಂತಾ ಇದ್ದೀನಿ. ನೋ, ಸೀರಿಯಸ್ಲಿ ಆಂಟಿ, ಯು ಶುಡ್ ಡೂ ಇಟ್. ಈ ವಯಸ್ಸಲ್ಲಿ ನನಗೆ ಯಾರು ಶೋ ಕೊಡ್ತಾರೆ ಹೇಳು? ಒಂದು ವೇಳೆ ಶೋ ಕೊಟ್ರು ಯಾರು ನೋಡಕ್ ಬರ್ತಾರೆ? ಆಯ್ತು, ಇದಕ್ಕೆಲ್ಲ ಗ್ಯಾರಂಟಿ ಕೊಟ್ರೆ ನೀನು ಆಡ್ತೀಯಾ? ಫಸ್ಟ್ ಮಾಡಿ ಆಮೇಲೆ ನೋಡೋಣ. ಮಾಡ್ತೀವಿ. ಸರ್ ನಮಸ್ಕಾರ. ವೆರಿ ಗುಡ್. ರಂಗಪ್ರವೇಶನಾ? ಹುಡುಗಿಗೆ ಸ್ವಲ್ಪ ವಯಸ್ಸು ಜಾಸ್ತಿ ಅನ್ಸಲ್ವಾ? ವಯಸ್ಸು ಏನಾಗಿದ್ರೆ ಏನ್ ಸರ್, ಕಲೆ ತಾನೇ ಮುಖ್ಯ. ಸರಿ, ಗುರು ಯಾರು ಅಂತ ಹೇಳಿದ್ರಿ? ಗುರು ಬಂದು ವಿದ್ವಾನ್ ವೆಂಕಟ್ ನಾರಾಯಣನ್. ಯಾರು? ವೆಂಕಟನಾರಾಯಣ? ಹೌದು ಮಾವ. ಅವ್ರು ತಿರೋಗಿ 35 ವರ್ಷ ಆಯ್ತಲ್ಲ. ಈ ಹುಡುಗಿಯನ್ ಓದ್ ಜನ್ದಲ್ಲೋ ಕಲ್ಕೊಂಡ್ ಬಂದ್ಲಾ? ಯಾವ ಹುಡುಗಿ? ರಂಗಪ್ರವೇಶ ಇವಳ್ಗಲ್ಲ, ಇವ್ರ ಅಮ್ಮನ್ಗೆ ಕವಿತಾ ಶಾಸ್ತ್ರಿ. ಸವಿತಾ ಶಾಸ್ತ್ರಿಗೆ ರಂಗಪ್ರವೇಶನ? ಅವರು ಇವ್ರ ಅಮ್ಮನ? ದೇವ್ರೇ, ಸವಿತಾ ಅಲ್ಲ ಕವಿತಾ. ಕವಿತಾ ಶಾಸ್ತ್ರಿ ಇವ್ರ ಅಮ್ಮನ? ಅವ್ರಿಗೆ ರಂಗಪ್ರವೇಶನ? ಹೌದು. ನಾನೇ ಸ್ಟೇಜ್ ಏರ್ಬಿಡ್ಬೋದು ಅನ್ಸುತ್ತೆ. ಅವನೇ ಪ್ರಶ್ನೆ ಕೇಳ್ಬಿಟ್ಟು ಅವನೇ ಉತ್ತರ ಹೇಳ್ತಾ ಇದ್ದಾನೆ. ನನ್ ಕೋಪ ಬರ್ತಾ ಇದೆ. ಅಮ್ಮ, ಸ್ವಲ್ಪ ಲಾಜಿಕ್ ಆಗಿ ಮಾತಾಡಿ ಅಮ್ಮ. ಈ ಸಭೆಗೆ ಅಂತ ಒಂದು ರೆಪ್ಯುಟೇಷನ್ ಇದೆ, ಸರಿನಾ? ಈ ರಂಗಪ್ರವೇಶನ ನಾನ್ ಮಾಡಿದ್ರೆ ಈ ಊರೇ ನನ್ನ ನೋಡಿ ನಗುತ್ತೆ. ಸುಮ್ನೆ ಯಾವ್ದಾದ್ರು ಒಂದು ಸ್ಕೂಲ್ ಆಡಿಟೋರಿಯಂನ ನೋಡ್ಕೊಂಡು ಅಲ್ಲಿ ರಂಗಪ್ರವೇಶನ ಮಾಡ್ಕೊಳ್ಳಿ, ಸರಿನಾ? ಸರಿ. ಹೇಳೋದನ್ನ ಸರ್ ಪ್ಲೀಸ್. ಸರ್
ಥ್ಯಾಂಕ್ ಯು. ಅಬ್ಸಲ್ಯೂಟ್ಲಿ ಅಮೇಸಿಂಗ್ ಮಾಮ್, ಯು ಡಿಡ್ ಇಟ್. ಇವಾಗಾದ್ರೂ ಹೇಳ್ತೀರಾ ಇದೆಲ್ಲ ಹೇಗೆ ಸಾಧನೆ ಮಾಡಿದ್ದೀರಾ ಅಂತ? ನಾನು ಯಾವಾಗಲೂ ಹೇಳೋದೆ, ಯು ಡಿಸರ್ವ್ ಇಟ್. ನಾನು ಒಂದ್ಸಲ ಹೇಳಿದ್ರೆ 100 ಸಲ ಹೇಳೋ ಥರ. ಆಂಟಿ, ಹೇಳು ಚುಬ್ಬು. ಇವ್ರು ನಮ್ಮಪ್ಪನ ಫ್ರೆಂಡ್, ನಮಸ್ಕಾರ. ನ್ಯೂಸ್ ರಿಪೋರ್ಟರ್ ಫ್ರಮ್ ಡೈಲಿ ಪ್ರೆಸ್. ಸೊ ನೀವು ಚೇಂಜ್ ಮಾಡ್ಕೊಂಬಂದು ಅವ್ರ ಹತ್ರ ಮಾತಾಡೋಕ್ಕಾಗತ್ತಾ? ಹಿ ವುಡ್ ಲೈಕ್ ಆನ್ ಇಂಟರ್ವ್ಯೂ. ಖಂಡಿತ. ಎಸ್. ತುಂಬಾ ಚೆನ್ನಾಗಿತ್ತು ನಿಮ್ಮ ಡ್ಯಾನ್ಸು. Thank you. ಎಲ್ಲ ಎತ್ಕೊಂಡ್ಬರ್ತೀನಿ. ಚೆನ್ನಾಗಿರಮ್ಮ, ದಟ್ ವಾಸ್ ಎಕ್ಸಲೆಂಟ್. ಈಗಂತ ಹೇಳಿದ್ದು ನಾನಲ್ಲ, ಕನ್ನಡ ಸಂಘದ ಚೀಫ್ ಹತ್ರ ಮಾತಾಡ್ತಾ ಇದ್ದೆ. ದೇ ವಾಂಟ್ ಯು ಟು ಡೂ ಎ ಶೋ ಫಾರ್ ದೆಮ್. ಶೋನಾ? ಎಲ್ಲಿ? ಸಿಂಗಪೂರಲ್ಲಿ. ಸಿಂಗಪೂರ? ಅದು ಫಾರಿನ್ ತಾನೇ? ಹಾ. ಇವನೇನ್ ಇಲ್ಲಿಗೆ ಬಂದಿದ್ದಾನೆ? ಬಂದಿದಾರಲ್ವಾ, ಹೋಗಿ ಮಾತಾಡು ಹೋಗು. ಮಾಮ, ಒಂದ್ ನಿಮಿಷ ಇರಿ. ಹಾ. ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. Well, we have one of the most important meeting in the history of our company on Monday morning. Be there on time. And yes, never let those two near me. I don't want them in my office ever again. ಅಯ್ಯಯ್ಯೋ, ನಮ್ಮನ್ನೇ ಬಿಡು, ಆ ಕಡೆ ನೋಡ್ಬೇಡ. ಅಜ್ಜಿ, ಅಲ್ಲಿ ಸಿಕ್ಕಾಕೊಂಡ್ವಿ. This is ridiculous. ಅದು ಹೇಗೆ ನಿಮ್ಮ ಮಗಳ ಶೋನ ನಮ್ಮ ಕಂಪನಿ ಸ್ಪಾನ್ಸರ್ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಾ? ಯಾಕಂದ್ರೆ ಅವಳು ನಿಮ್ಮ ಎಂಪ್ಲಾಯ್ ತಾನೇ. ಆದರೆ ನಾನು ಈ ಬಿಸ್ನೆಸ್ ಇಂಡಿಯಾ, ಎಕನಾಮಿಕ್ ಟೈಮ್ಸ್ ಎಲ್ಲ ಓದಿದ್ದೀನಿ. ನಿಮ್ಮ ಕಾಂಪಿಟೇಟರ್ಸ್ ನಿಮ್ಮ ಬಿಸ್ನೆಸ್ನೆಲ್ಲ ಓವರ್ಟೇಕ್ ಮಾಡ್ತಾ ಇದ್ದಾರಂತೆ. ದಟ್ಸ್ ಫಾಲ್ಸ್ ನ್ಯೂಸ್. ನೀವು ಅದನ್ನು ನಂಬಕ್ಕೆ ಹೋಗಬೇಡಿ. ಅನ್ಫಾರ್ಚುನೇಟ್ಲಿ ಈಗ ಅವರು ಸ್ಪಾನ್ಸರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದನ್ನ ನೋಡಕ್ಕೆ ಹೇಗಿರುತ್ತೆ? ವಾಟ್? ನಿಮ್ಮ ಎಂಪ್ಲಾಯಿ ಅವ್ರ ಹಣ. ಅವ್ರು ಯಾಕೆ ಇದನ್ನ ಸ್ಪಾನ್ಸರ್ ಮಾಡ್ತಾರೆ? ಆಗುತ್ತೆ, ಅವ್ರು ಸ್ಪಾನ್ಸರ್ ಮಾಡಕ್ಕೆ ರೆಡಿಯಾಗಿದ್ದಾರೆ. ಯಾಕೆಂದ್ರೆ ನಿಮ್ಮ ಬಿಸ್ನೆಸ್ನೆಲ್ಲ ಸ್ವಲ್ಪ ಹಾಳು ಮಾಡೋದಕ್ಕೆ. ಸ್ವಲ್ಪ ಯೋಚನೆ ಮಾಡಿ. ದಿಸ್ ಇಸ್ ನಾನ್ಸೆನ್ಸ್. ಅಜ್ಜಿ, ಯಾರ ಕಾಂಪಿಟೇಟರ್, ಯಾರ ಸ್ಪಾನ್ಸರ್? ನನ್ಗೆ ಯಾರೂ ಗೊತ್ತಿಲ್ಲ. ನಮಸ್ಕಾರ ಸರ್. ಬರೋ ಸಂಡೇ ಪವರ್ ಕಟ್ ಅಂತೆ. 5 to 10 ವರೆಗೂ ಏನೋ ಡೆಲಿವರಿ ಮಾಡ್ತಿದಾರಂತೆ. ಸರಿ, ತುಂಬಾ ನಾಯ್ಸ್ ಇರುತ್ತೆ. ಸಂಡೇನೇ ಕಟ್ ಮಾಡ್ಬೇಕಾ? ಹೌದು ಸರ್. ಆ ದಿನ ನಮ್ಮ ಕವಿತಾ ಶಾಸ್ತ್ರಿ ಮೇಡಮ್ ಶ್ರೀರಂಗಂ ಆಡಿಟೋರಿಯಂ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ. ಏನು ಪರ್ಫಾರ್ಮ್ ಮಾಡ್ತಾರಾ? ಹೌದು, ಅವ್ರು ತುಂಬಾ ಒಳ್ಳೆ ಡ್ಯಾನ್ಸರ್. ಹೌದಾ? ನೀವು ಡ್ರಿಲ್ ಸೌಂಡ್ನ ಕೇಳಕ್ ಹೋಗ್ತೀರಾ ಇಲ್ಲ ಒಳ್ಳೆ ಶೋ ನೋಡಕ್ ಹೋಗ್ತೀರಾ? ನೀವೇ ಡಿಸೈಡ್ ಮಾಡಿ. ಇದು ಅವ್ರ ಇನ್ವಿಟೇಷನ್. ಓಕೆ, ಖಂಡಿತ ಬನ್ನಿ. ಖಂಡಿತ. ನಾನು ಬೇರೆಯವ್ರಿಗೆಲ್ಲ ಕೊಡಬೇಕು. ಬರ್ತೀನಿ ಸರ್. ಕವಿತಾ ಎಷ್ಟು ದೊಡ್ಡ ಡ್ಯಾನ್ಸ್ ಅಂತ ಹೇಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ನನಗೆ ಆಶ್ಚರ್ಯ ಆಯ್ತು ಅವಳ ಬಗ್ಗೆ ನೀವು ಕೇಳಿಲ್ಲ ಅನ್ನೋದು. ನಿಜವಾಗ್ಲೂ ನಾನು ಅವ್ರ ಬಗ್ಗೆ ಕೇಳಿಲ್ಲ. ಕೆಂಡ್ರಿಕ್ ಲಾಮರ್, ಡಾಕ್ಟರ್ ಡ್ರೇ, ಲೂಡಾ ಕ್ರೇಸ್ ಇವ್ರ ಬಗ್ಗೆ ಕೇಳಿದ್ದೀರಾ? ಇಲ್ಲ, ಅವ್ರೇನ್ ದೊಡ್ಡ ಭರತನಾಟ್ಯ ಡ್ಯಾನ್ಸರ್? ಅವರೇ ಬೆಸ್ಟು. ಕವಿತಾನೇ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾಳೆ. ನಿಮಗೆ ಟಚ್ ಇಲ್ಲ ಅನ್ಸುತ್ತೆ. ಹೌದೌದು.